ಹೆಲೋ ಎನಿಮೆ ಲವರ್ಸ್, ನಮಸ್ಕಾರ ಎಲ್ರಿಗೂ. ಬನ್ನಿ, ನಾನು ನಿಮಗೆ ಇವತ್ತು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ನಾರುಟೋ ಎನಿಮೆನ ಬೆಸ್ಟ್ ಡಿಯೋಸ್ ಬಗ್ಗೆ. ಬೆಸ್ಟ್ ಡಿಯೋಸ್ ಅಂದರೆ ನಿಮ್ಗೆ ಗೊತ್ತಾನೆ ಇರುತ್ತೆ, ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಹಂಗಾರೆ ನಂಬರ್ 6 ಬರುತ್ತೆ ಹಿಡನ್ ಆ್ಯಂಡ್ ಕಾಕುಜಾ. ನೋಡಿ, ನಿಮಗಂತೂ ಈ ಡಿಯೋ ಬಗ್ಗೆ ಗೊತ್ತಾನೆ ಇರುತ್ತೆ. ನನ್ನ ಮಕ್ಕಳು ದುಡ್ಡುಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂತೇಳಿ, ತುಂಬ ಖತರ್ನಾಕ್ ನನ್ನ ಮಕ್ಕಳು. ಇವರೇ ನೋಡಿ ಆಸ್ಮಸನ್ಸನ್ ಯಾವ ರೀತಿ ಹೊಡೆದ್ರು ಅಂತೇಳಿ. ನೋಡಿ, ಹಂಗಾರೆ ನಂಬರ್ 5 ಕಡೆ ಹೋಗೋಣ ಬನ್ನಿ. ನೋಡಿ, ನಂಬರ್ 5 ಬರ್ತಾರೆ ದೇದರ ಆ್ಯಂಡ್ ಸಾಸುರಿ. ಈ ಡಿಯೋ ಬಗ್ಗೆ ನಿಮ್ಗೆ ಗೊತ್ತಾನೆ ಇರುತ್ತೆ. ನನ್ನ ಮಕ್ಕಳು ಅರ್ಧ ಟೇಲ್ ಬಿಸ್ನ ಇವರೇ ಕಲೆಕ್ಟ್ ಮಾಡಿದ್ದು. ಅದರಲ್ಲಿ ನಮ್ಮ ಒನ್ ಟೇಲ್ ಗಾರನ ಎತ್ತಕೊಂಡು ಹೋಗಿದ್ದು ಇವರೇ ಅಷ್ಟೊಂದು ಪವರ್ಫುಲ್ ಅಂತಾನೆ ಹೇಳ್ಬೋದು. ನೋಡಿ, ನಂಬರ್ 4 ಬರ್ತಾರೆ ಇತಾಚಿ ಆ್ಯಂಡ್ ಕಕಾಶಿ. ನೋಡಿ, ಇವರಿಬ್ಬರಿಗೆ ಅನಿಮೇಲೆ ಜಾಸ್ತಿ ಸೋಚಿಲ್ಲ ಅಂದ್ರೆ ಪರವಾಗಿಲ್ಲ, ಇವರಿಬ್ಬರು ಡಿಯೋ ಸೈಕ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದರೆ ನಿಮಗೆ ನೋಡಿದ್ರೆ ಗೊತ್ತೇ ಇರುತ್ತೆ ಇವರಿಬ್ಬರು ಯಾವ ರೀತಿಯಾಗಿ ಮಿಷನ್ ಕಂಪ್ಲೀಟ್ ಮಾಡಿದ್ರು, ಯಾವ ರೀತಿ ನಟೋರಿಯಸ್ ಅಂತೇಳಿ ಯಾವುದನ್ನು ಕೇರ್ ಮಾಡ್ತಿದ್ದಿಲ್ಲ ಅಂತ ಹೇಳ್ಬೋದು. ನೋಡಿ, ನಂಬರ್ 3 ಬರುತ್ತೆ ಆಶ್ರಮ ಆ್ಯಂಡ್ ಮಾದರೌಚಿ ಅಂತ ಹೇಳ್ಬೋದು. ಇವರಿಬ್ಬರು ಡಿಯೋ ಮಾತ್ರ ಮೋಸ್ಟ್ ಪವರ್ಫುಲ್ ಡಿಯೋ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದರೆ ಒಬ್ರು ಗಾಡ್ ಆಫ್ ಶಿನೋಬಿ, ಒಬ್ರು ಗೋಸ್ಟ್ ಆಫ್ ಉಚಿಯ. ಇವರಿಬ್ಬರು ಸೇರ್ಕೊಂಡ್ರೆ ಏನೆಲ್ಲ ಮಾಡ್ಬೋದು ಅಂತ ನಿಮ್ಗೆ ಗೊತ್ತೇ ಇದೆ. ನೋಡಿ, ಸೆಕೆಂಡಲ್ಲಿ ಬರುತ್ತೆ ಮೈಟ್ ಗೆ ಆ್ಯಂಡ್ ಕಕಾಶಿ. ಈ ಡಿಯೋ ಮಾತ್ರ ನನ್ನ ಫೇವ್ರೇಟ್ ಡಿಯೋ ಅಂತಾನೆ ಹೇಳ್ಬೋದು. ಯಾವ ರೀತಿ ಧೂಮ್ ಧಾಮ್ ಮಾಡಿರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ. ಅದರಲ್ಲಿ 4th ಗ್ರೇಡ್ ನಿಂದ ಅವರಲ್ಲಿ ಇಬ್ಬರು ಪೀಕ್ ಲೆವೆಲ್ ತೋರಿಸಿದ್ರು ಅಂತಾನೆ ಹೇಳ್ಬೋದು. ನೋಡಿ, ಫಸ್ಟಲ್ಲಿ ಯಾರು ಬರ್ತಾರೆ ಅಂತ ನಾನು ಹೇಳೋದೇ ಬೇಕಾಗಿ ನಿಮ್ಗೆ ಅಲ್ಲೇ ಗೊತ್ತಾಗಿರುತ್ತೆ. ಇವರಿಬ್ಬರು ಡಿಯೋ ಮಾತ್ರ ಬೆಂಕಿ ಡಿಯೋ ಅಂತಾನೆ ಹೇಳ್ಬೋದು. ಇಬ್ಬರು ಸೇರ್ಕೊಂಡು ಏನೆಲ್ಲ ಮಾಡ್ತಾರೆ ಅದು ನಿಮಗೆ ಗೊತ್ತೇ ಇರುತ್ತೆ. ಅದುವೇ ನಮ್ಮ ನರುಟೋ ಆ್ಯಂಡ್ ಸಾಸ್ಕೆ.